ಅವಕಾಶ ಇದೆ, ಇವತ್ತು ಅವಕಾಶ ಇದೆ. ಪರವಾಗಿಲ್ಲ, ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನು ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಸರ್ಕಾರದ ಡ್ಯೂಟಿ. ಇಟ್ ಇಸ್ ಅ ಡ್ಯೂಟಿ ಆಫ್ ಗವರ್ಮೆಂಟ್. ಇಟ್ ಇಸ್ ಅ ಡ್ಯೂಟಿ ಆಫ್ ದ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂಥದ್ದು. ಸದನ ನಡೆಸುವಂಥದ್ದು, 21-8-2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತಹ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಅಧ್ಯಕ್ಷರೇ ಐಹೊಳೆ ದುರ್ಯೋಧನ ಮಾಲಿಂಗಪ್ಪ, ಶ್ರೀ ವಿ ಸುನೀಲ್ ಕುಮಾರ್, ಚನ್ನಬಸಪ್ಪ ಚೆನ್ನಿ, ಸಿ.ಎಸ್. ಶ್ರೀವಾಸ್ತವ್, ಗುರ್ಮೇಶ್ ಶೆಟ್ಟಿ, ಮಾಲಪ್ಪ ಡಿ ವಜ್ಜಲ್, ವಿಠಲ್ ಸೋಮಣ್ಣ ಹಲ್ಗೇಕರ್, ಎಸ್. ಸುವರ್ಣ, ಎಸ್.ಆರ್. ವಿಶ್ವನಾಥ್, ಬಸನಗೌಡ ಆರ್ ಪಾಟೀಲ್, ಸಿ.ಕೆ. ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, ಎಂ.ಆರ್. ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, ಜೆ.ಟಿ. ಪಾಟೀಲ್, ಸಿ.ಸಿ. ಪಾಟೀಲ್, ಸಿ.ಕೆ. ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, ಜೆಬಿ ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರೆ ಅವ್ರು ಯಾವ ಕಮಿಷನರ್, ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ, ನಿಮ್ಮನ್ನ ತೋರಿಸ್ಬೇಕು. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ ಅವ್ರಿಗೆ? ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರು, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಗ ಮಾತಾಡೋದು ತೋರಿಸಿ, ನಾವು ತೋರಿಸ್ಬೇಕಲ್ಲ. ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ನೀವೇ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದಿಲ್ಲ. ನಾನು ನೋಡಿ ಲೆಟ್ರ್ ಕೊಡ್ತೀನಿ, ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು, ಲೆಟ್ರ್ ಕೊಡಿ ಅಧ್ಯಕ್ಷ, ಕೊಡು ಲೆಟ್ರ್ ಕೊಡಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ, ಎಲ್ಲರೂ ಅವ್ರು ಉಳಿದಾರ ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷರೇ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಎಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡಿ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ.